ಆರೋಪಿಗಳ ಜಾಮೀನು ಅರ್ಜಿಯ ವಿಚಾರಣೆ ಹೈಕೋರ್ಟ್ ನಲ್ಲಿ ನಡೀತಾ ಇರುವಂತದ್ದು. ಇಲ್ಲಿ ಕೊಲೆ ಪ್ರಕರಣದಲ್ಲಿ 6 ಸಾಕ್ಷಿಗಳನ್ನ ಹೆಸರಿಸಿದ್ದಾರೆ. ಪ್ರಾಸಿಕ್ಯೂಷನ್ ವತಿಯಿಂದ ಏನು ಈ 6 ಸಾಕ್ಷಿಗಳನ್ನ ಉಲ್ಲೇಖಿಸಿದಾರಲ್ಲ, ಆದ್ರೆ ಈ ಸಾಕ್ಷಿಗಳಿಗೆ ಘಟನೆಯ ಬಗ್ಗೆನೇ ಗೊತ್ತಿಲ್ಲ, ಘಟನೆ ಬಗ್ಗೆನೇ ತಿಳಿದಿರಲಿಲ್ಲ. ಘಟನೆ ನಡೆದು 3 ದಿನಗಳ ಬಳಿಕ ಈ ವಿಚಾರವನ್ನ ಯಾವ ರೀತಿಯಾಗಿ ಇದನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕು ಅನ್ನುವಂತ ಪಾಯಿಂಟ್ ಅನ್ನ ಜಡ್ಜ್ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಇದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ, ಏನಾಗುತ್ತೆ ಅನ್ನುವಂಥದ್ದೇ ಬಹಳ ಒಂದು ಮೇಜರ್ ಇಂಪ್ಯಾಕ್ಟ್ ಆಗಿದೆ. ನಟ ದರ್ಶನ್ ಕೊಲೆ ಪ್ರಕರಣದ A2 ಆರೋಪಿ ಆಗಿದ್ದಾರೆ. ರೆಗ್ಯುಲರ್ ಬೇಲ್ಗಾಗಿ ಪೂರ್ಣ ಪ್ರಮಾಣದ ಜಾಮೀನು ಅರ್ಜಿಯ ವಿಚಾರಣೆ ಆಗ್ತಾ ಇರುವುದು ಹೈಕೋರ್ಟ್ ನಲ್ಲಿ. ಇನ್ನು ದರ್ಶನ್ ಪರ ವಕೀಲರಿದ್ದಾರೆ CV ನಾಗೇಶ್ವರ್ ಅವರು ಪ್ರಬಲವಾಗಿ ದೀರ್ಘವಾಗಿ ಮತ್ತೆ ವಾದವನ್ನ ಮಾಡ್ತಿದ್ದಾರೆ. ಇನ್ನು ಮೊನ್ನೆ ವಾದವನ್ನ ಮಾಡಿರುವಂತಹ ಹೊತ್ನಲ್ಲೂ ಕೂಡ ಪೊಲೀಸರ ತನಿಖೆಯ ವೈಖರಿ ಬಗ್ಗೆನೇ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಒಂದು ಕಡೆಯಲ್ಲಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಏನು ಉಲ್ಲೇಖ ಆಗಿತ್ತಲ್ಲ ನಲ್ಲಿ, ಇದೇ ವಿಚಾರವನ್ನ ಯಾವ ರೀತಿಯಾಗಿ ಕಿಡ್ನಾಪ್ ಮಾಡಿದ್ರು, ದರ್ಶನ ಮಾಡಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಮುಂದಿಟ್ಟಿದ್ರು. ಯಾಕಂತಂದ್ರೆ ನಟ ದರ್ಶನ್ ಅವರು ಈ ಪ್ರಕರಣದಲ್ಲಿ ಕಿಡ್ನಾಪೇ ಮಾಡಿಲ್ಲ, ಯಾಕೆ ಆ ಸೆಕ್ಷನ್ ಗಳನ್ನ ಹಾಕಿದ್ದೀರಿ, ಹೇಗಾಗಿ ಏನು ನೀವು ಉಲ್ಲೇಖ ಮಾಡ್ತಿದ್ದೀರಲ್ಲ ಈ ತನಿಖೆನೇ ತಪ್ಪಿದೆ ಅನ್ನುವಂತ ರೀತಿಯಲ್ಲಿ ಪ್ರಶ್ನೆಯನ್ನ ಮುಂದಿಟ್ಟಿದ್ರು. ಇನ್ನು ಯಾವಾಗ ದರ್ಶನ್ ಅವರ ಮನೆಯಿಂದ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮನೆಯಿಂದ ಶೂ ಅನ್ನ ವಶಪಡಿಸಿಕೊಳ್ಳಾಯಿತು, ಬಟ್ಟೆಯನ್ನ ಘಟನೆ ನಡೆದಿರುವಂತ ದಿನದಲ್ಲಿ ದರ್ಶನ್ ಧರಿಸಿರುವಂತಹ ಬಟ್ಟೆ ಏನಿದೆಯಲ್ಲ ಇದನ್ನ ದರ್ಶನ್ ಮನೆಯಿಂದ ವಶಪಡಿಸಿಕೊಂಡ್ರು. ಈ ವಿಚಾರವೂ ಕೂಡ ಉಲ್ಲೇಖ ಆಗಿತ್ತು. ಅಂದ್ರೆ ರಕ್ತವನ್ನ ಡ್ರಾಪ್ ರಕ್ತ ಪೊಲೀಸರು ಹಾಕಿರಬಹುದು ಅನ್ನುವಂತ ರೀತಿಯಲ್ಲಿ ವಾದವನ್ನ ಮಾಡಿದ್ರು. ಹೀಗಾಗಿನೇ ಸಾಕಷ್ಟು ಕುತೂಹಲ ಇರುವಂತದ್ದು. ಹಾಗಾದ್ರೆ ಪೊಲೀಸರೇ ಈ ಪ್ರಕರಣದಲ್ಲಿ ಏನಾದ್ರೂ ತಿರುಚು ಬಿಟ್ರ, ಪೊಲೀಸರು ತನಿಖೆಯನ್ನ ಸರಿಯಾಗಿ ಮಾಡಿಲ್ಲ ಅನ್ನುವಂತ ರೀತಿಯಲ್ಲೇ ವಾದವನ್ನ ಮಾಡಿದ್ರು. ಈಗ ಮತ್ತೆ ಇವತ್ತು ಕೂಡ ವಾದವನ್ನ ಮುಂದುವರಿಸಿದ್ದಾರೆ. ಈಗ ಸಾಕ್ಷಿಗಳನ್ನ ಎಲ್ಲವನ್ನ ಉಲ್ಲೇಖ ಮಾಡ್ತಿದ್ದಾರೆ. ಪ್ರಕರಣದ 77ನೆಯ ಸಾಕ್ಷಿ ಮಲ್ಲಿಕಾರ್ಜುನ್ ವಿಚಾರಣೆಯ ಪ್ರಸ್ತಾಪ ಆಗಿದೆ. ಇನ್ನು ಪ್ರಾಸಿಕ್ಯೂಷನ್ ಏನೇನಾಗಿದೆ, ಕಂಪ್ಲೀಟ್ ರಾಂಗ್ ಆಗಿದೆ, ಸರಿಯಾದ ಮಾಹಿತಿಗಳಿಲ್ಲ. ಅಂದ್ರೆ ದರ್ಶನ್ ಅವರನ್ನ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಫಿಕ್ಸ್ ಮಾಡುವಂತ ಕಾರ್ಯ ಆಗಿದೆ ಅನ್ನುವಂತ ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಹೈಕೋರ್ಟ್ ನಿರ್ಧಾರ ಆಗುತ್ತೆ ಯಾವ ರೀತಿ ಇವೆಲ್ಲವನ್ನ ಯಾಕಂತಂದ್ರೆ ಪ್ರಕರಣದಲ್ಲಿ ಸಾಕ್ಷಿಗಳು ಬಹಳ ಇಂಪಾರ್ಟೆಂಟ್. ಹಾಗಾಗಿನೇ ಈ ಪ್ರಕರಣದ 77ನೆಯ ಸಾಕ್ಷಿ ಆಗಿರುವಂತಹ ಮಲ್ಲಿಕಾರ್ಜುನ ವಿಚಾರಣೆ ಇವೆಲ್ಲವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಹಾಗಂದ್ರೆ ಘಟನೆಯಲ್ಲಿ ಸಾಕ್ಷ್ಯಗಳನ್ನ ಉಲ್ಲೇಖಿಸಿದ್ದಾರೆ, ಆದ್ರೆ ಈ ಸಾಕ್ಷಿ ಯಾರ್ಯಾರಿದ್ದಾರಲ್ಲ ಘಟನೆ ಬಗ್ಗೆ ಗೊತ್ತಿರಲಿಲ್ಲ. ಘಟನೆ ನಡೆದು 3 ದಿನಗಳ ಬಳಿಕ ಘಟನೆಯ ಬಗ್ಗೆ ಮಾಹಿತಿಯನ್ನ ಸಿಕ್ಕಿದೆ. ದರ್ಶನ್ ವಿರುದ್ಧ ಸಾಕ್ಷ್ಯವನ್ನಾಗಿ ಪರಿಗಣಿಸಲು ಸಾಧ್ಯವೇ ಇಲ್ಲ ಅನ್ನುವಂತ ವಿಚಾರವನ್ನ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಅಂದ್ರೆ ಈ ಪ್ರಕರಣ ಶುರುವಾಗಿದ್ದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಈ ಪ್ರಕರಣದ A1 ಆರೋಪಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿರುವಂತದ್ದು, ಅಶ್ಲೀಲವಾಗಿ ಅಸಭ್ಯ ಅವ್ಯಾಚಗಳನ್ನ ಬಳಸಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದೆ ಈ ಪ್ರಕರಣದ ಒಂದು ಮೇಜರ್ ರೂಟ್ ಆಗಿದೆ. ಇಲ್ಲಿಂದನೇ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗಿದೆ. ಆದ್ರೆ ಈಗ ಲಾಯರ್ ಹೇಳ್ತಿರುವಂತದ್ದು, ದರ್ಶನ್ ಪರ ವಕೀಲರು ಹೇಳುವಂತದ್ದು ಕಿಡ್ನಾಪ್ ಆಗಿಲ್ಲ. ಯಾಕಂತಂದ್ರೆ ಕಿಡ್ನಾಪ್ ಹೊತ್ನಲ್ಲಿ ಕಿಡ್ನಾಪ್ ಆಗಿದ್ರೆ ಅವನಿಗೇನು ಕಾಂಟ್ಯಾಕ್ಟೇ ಇರ್ತಾ ಇರಲಿಲ್ಲ, ಆದ್ರೆ ಕಿಡ್ನಾಪ್ ಆಗಿಲ್ಲ ಅಂತ ವಿಚಾರ ಹೇಳ್ತಿದ್ದಾರೆ. ಈಗ ಮತ್ತೆ ತನಿಖೆಯ ಲೋಪವನ್ನ ಬಿಚ್ಚಿಟ್ಟಿದ್ದಾರೆ CV ನಾಗೇಶ್ವರ್ ಅವರು. ಪ್ರತ್ಯಕ್ಷ ಸಾಕ್ಷಿ